ಅಥವಾ ಸೆಲ್ಗೆ ಹೋಗಲು ಅನುಮತಿ ಇರುತ್ತೆ. ನಿಜ ಬುದ್ಧಿ ತೋರಿಸಿದ ಪಾಕಿಸ್ತಾನ. ತಹೌರ್ ರಾಣಾನನ್ನ ಟ್ರಂಪ್ ಭಾರತಕ್ಕೆ ಹಸ್ತಾಂತರಿಸ್ತಾ ಇದ್ದಂತೆ ಪಾಕಿಸ್ತಾನ ಅಲರ್ಟ್ ಆಗಿದೆ. ಐಎಸ್ಐ ತುರ್ತು ಸಭೆ ನಡೆಸಿದೆ. ಅಲ್ಲಿನ ವಿದೇಶಾಂಗ ಇಲಾಖೆಯು ಸ್ಪಷ್ಟನೆ ಕೊಟ್ಟಿದೆ. ತಹೌರ್ ರಾಣಾ ಪಾಕಿಸ್ತಾನದ ಪ್ರಜೆಯಲ್ಲ, ಆತ ತನ್ನ ನಾಗರಿಕತೆಯನ್ನ ನವೀಕರಿಸಿಲ್ಲ ಎಂದು ಹೇಳಿಕೊಂಡಿದೆ. ಜೊತೆಗೆ ರಾಣಾಗೂ ತನಗೂ ಯಾವುದೇ ಸಂಬಂಧ ಇಲ್ಲ ಎಂದಿದೆ. ಪಾಕ್ಗೆ ಶುರುವಾಯ್ತಾ ಟೆನ್ಷನ್. ತಹೌರ್ ರಾಣಾ ಜೊತೆಗಿನ ಸಂಬಂಧವನ್ನ ಪಾಕಿಸ್ತಾನ ನಿರಾಕರಿಸಿದೆ. ಭಾರತಕ್ಕೆ ಉಗ್ರನ ಹಸ್ತಾಂತರ ಬೆನ್ನಲ್ಲೇ ವರಸೆಯನ್ನ ಬದಲಾಯಿಸಿದೆ. ಜಾಗತಿಕ ಮುಖಭಂಗದಿಂದ ತಪ್ಪಿಸಿಕೊಳ್ಳಲು ಪಾಕ್ ಪರದಾಡ್ತಿದೆ. ಹೀಗಾಗಿ ತಹೌರ್ ರಾಣಾ ಕೆನಡಾ ಪ್ರಜೆ, ಪಾಕಿಸ್ತಾನದವನು ಅಲ್ಲ. ಪಾಕಿಸ್ತಾನದ ದಾಖಲೆಗಳಿಗೆ ಆತ ಅರ್ಜಿ ಸಲ್ಲಿಸಿಯೇ ಇಲ್ಲ. 2 ದಶಕಗಳಿಂದ ಆತ ದಾಖಲೆಯನ್ನ ನವೀಕರಿಸಿಲ್ಲ ಅಂತ ಪಾಕಿಸ್ತಾನ ಸರ್ಕಾರ ಸಮಜಾಯಿಷಿ ನೀಡಿದೆ. ಈ ಹಿಂದೆ ಕಸಬ್ನನ್ನು ತಮ್ಮ ದೇಶದ ಪ್ರಜೆ ಅಲ್ಲ ಅಂತ ಪಾಕಿಸ್ತಾನ ಹೇಳಿತ್ತು. ಇನ್ನು ಭಾರತದ ಈ ಯಶಸ್ಸಿಗೆ ಬೇರೆ ದೇಶಗಳು ಅಭಿನಂದನೆ ಸಲ್ಲಿಸಿವೆ. ಉಗ್ರರ ವಿರುದ್ಧದ ಭಾರತ ಹೋರಾಟಕ್ಕೆ ಧನ್ಯವಾದ ಕೂಡ ತಿಳಿಸಿವೆ. ಮೋದಿ ಹೆಜ್ಜೆಗೆ ಇಸ್ರೇಲ್ ಸಲಾಂ. ಇನ್ನು ರಾಣಾ ಭಾರತಕ್ಕೆ ಗಡೀಪಾರು ಆಗ್ತಾ ಇದ್ದಂತೆ ಜಾಗತಿಕ ಮಟ್ಟದಲ್ಲಿ ಅಭಿನಂದನೆ ವ್ಯಕ್ತವಾಗಿದೆ. ಉಗ್ರರ ವಿರುದ್ಧ ಕ್ರಮಕ್ಕೆ ಭಾರತ ಮುಂದಾಗಿದ್ದಕ್ಕೆ ಧನ್ಯವಾದ ಎಂದು ಭಾರತ ಸರ್ಕಾರದ ನಿರಂತರ ಪ್ರಯತ್ನಕ್ಕೆ ಇಸ್ರೇಲ್ ಮೆಚ್ಚುಗೆ. ಉಗ್ರ ರಾಣಾನನ್ನ ಏರ್ಪೋರ್ಟ್ನಿಂದ ಹೊರತಂದಂಥ ಎನ್ಐಎ ಹೊರಗಡೆ ಕರ್ಕೊಂಡ್ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪಟಿಯಾಲ ಹೌಸ್ ಕೋರ್ಟ್ಗೆ ರಾಣಾನನ್ನ ಹಾಜರುಪಡಿಸಲಾಗುತ್ತೆ. ಆಲ್ರೆಡಿ ಜಡ್ಜ್ ಕೂಡ ಆಗಮಿಸಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಆಗಮಿಸಿದ್ದಾರೆ. ಇನ್ನು ಪಾಲಂ ಪರ ವಕೀಲರನ್ನ ಕೂಡ ನೇಮಕ ಮಾಡಲಾಗಿದೆ. ಅವರು ಕೂಡ ಕೋರ್ಟ್ಗೆ ಆಗಮಿಸಿದ್ದಾರೆ. ಈಗ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ರಾಣಾನನ್ನ ಹಾಜರುಪಡಿಸಿದ ಬಳಿಕ ಅಲ್ಲಿಂದ ನೇರವಾಗಿ ತಿಹಾರ್ ಜೈಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಚಾನ್ಸಸ್ ಅದೇ ಅಂತ ಕಾಣಿಸ್ತಾ ಇದೆ. ಅಥವಾ ಕಸ್ಟಡಿಗೆ ಈಗಲೇ ಪಡ್ಕೊಳ್ತಾರೆ ಎನ್ಐಎ, ನೋಡಬೇಕು ಏನು ಮನವಿ ಮಾಡ್ಕೊಳ್ತಾರೆ ಅಂತೇಳಿ. ಅಥವಾ ತಿಹಾರ್ ಜೈಲಿಗೆ ಬಿಟ್ಟು ಮತ್ತೊಮ್ಮೆ ನಮಗೆ ಕಸ್ಟಡಿಗೆ ಬೇಕು ಅಂತೇಳಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುತ್ತಾ ಎನ್ಐಎ, ಗೊತ್ತಿಲ್ಲ, ಕಾದು ನೋಡ್ಬೇಕೇನಾಗುತ್ತೆ ಅಂತೇಳಿ. ಈಗ ಸಿಕ್ಕಿರುವಂಥ ಅಪ್ಡೇಟ್ ಪ್ರಕಾರ ಏರ್ಪೋರ್ಟ್ನಿಂದ ಹೊರಕ್ಕೆ ಕರ್ಕೊಂಬಂದಿದ್ದಾರೆ. ಇನ್ನೊಂದು ವಿಚಾರ ಏನಂತಂದರೆ, ಎಲ್ಲರೂ ಕೂಡ ಮುಂದಿನ ಗೇಟಲ್ಲಿದ್ದರು, ಫ್ರಂಟ್ ಗೇಟಲ್ಲಿದ್ದರು. ಆದರೆ ಫ್ರಂಟ್ ಗೇಟಲ್ಲಿ ಆತನನ್ನು ಕರ್ಕೊಂಬಂದಿಲ್ಲ. ತಹೌರ್ ರಾಣಾನನ್ನು ಫ್ರಂಟ್ ಗೇಟಿಂದ ಕರ್ಕೊಂಬಂದಿಲ್ಲ, ಬ್ಯಾಕ್ ಸೈಡ್ ಗೇಟಿಂದ ಕರ್ಕೊಂಡು ಹೋಗಿದ್ದಾರೆ. 14 ಕಿಲೋಮೀಟರ್ ದೂರದಲ್ಲಿರುವಂಥ ಪಟಿಯಾಲ ಹೌಸ್ ಕೋರ್ಟ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಪಾಲಂ ಏರ್ಪೋರ್ಟ್ನಿಂದ ಪಟಿಯಾಲ ಹೌಸ್ ಕೋರ್ಟ್ಗೆ 14 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. 0 ಟ್ರಾಫಿಕಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಫುಲ್ ಗ್ರೀನ್ ಕಾರ್ಡನಲ್ಲೇ ಆತನನ್ನು ಕರ್ಕೊಂಡು ಹೋಗ್ತಾರೆ. ಆತ ಹೋಗುವಂಥ ಮಾರ್ಗ ಇದೆಯಲ್ಲ, ಕರ್ಕೊಂಡು ಹೋಗುವಂಥ ಮಾರ್ಗ ಇದೆಯಲ್ಲ, ಪಾಲಂ ಏರ್ಪೋರ್ಟ್ನಿಂದ ಪಟಿಯಾಲ ಹೌಸ್ ಕೋರ್ಟ್ಗೆ, ಅಲ್ಲಿವರೆಗೂ ಕೂಡ ಎಲ್ಲ ಸಿಗ್ನಲ್ಗಳು ಕೂಡ ಗ್ರೀನ್ ಆಗಿರುತ್ತೆ. ಈತನನ್ನು ಮಾಸ್ಟರ್ ಮೈಂಡ್, ಮೋಸ್ಟ್ ವಾಂಟೆಡ್ ಉಗ್ರನನ್ನು ಕರೆದುಕೊಂಡು ಹೋಗುವಂಥ ಮಾರ್ಗ ಕಂಪ್ಲೀಟ್ ಗ್ರೀನ್ ಕಾರ್ಡರ್ ಆಗಿರುತ್ತೆ. ಎಲ್ಲೂ ಕೂಡ ಸಿಗ್ನಲ್ ಬೀಳೋದಿಲ್ಲ. ನೇರವಾಗಿ 14 ಕಿಲೋಮೀಟರ್ ಮ್ಯಾಕ್ಸಿಮಮ್ ಅಂತಂದರೆ 10 ರಿಂದ 15 ನಿಮಿಷದಲ್ಲಿ ರೀಚ್ ಆಗ್ತಾರೆ. 10 ರಿಂದ 15 ನಿಮಿಷದಲ್ಲಿ ರೀಚ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಫ್ರಂಟ್ ಗೇಟಿಂದ ಕರ್ಕೊಂಡು ಬಂದಿಲ್ಲ, ಬ್ಯಾಕ್ ಸೈಡ್ ಗೇಟಿಂದ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಪಟಿಯಾಲ ಹೌಸ್ ಕೋರ್ಟ್ನ ಸುತ್ತಮುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಎನ್ಐಎ ಪ್ರಧಾನ ಕಚೇರಿ ಇದೆಯಲ್ಲ, ಅಲ್ಲೂ ಕೂಡ ಹೆಚ್ಚಿನ ತಪಾಸಣೆಯನ್ನು ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ, ಸಿಬ್ಬಂದಿಗಳನ್ನು ನಿಯೋಜನೆ ಕೂಡ ಮಾಡಿಕೊಳ್ಳಲಾಗಿದೆ. ನೋಡಿ, ಈ ಬ್ಯಾಕ್ ಗೇಟಿಂದ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಜಾಸ್ತಿ ಜನ ಓಡಾಡೋದಿಲ್ಲ, ಆ ಒಂದು ಜಾಗದಿಂದ ಕರ್ಕೊಂಡು ಹೋಗಿದ್ದಾರೆ.
ಅಲ್ಲಿಂದ ಪಟಿಯಾಲ ಹೌಸ್ ಕೋರ್ಟ್ವರೆಗೂ ಕೂಡ ಝೀರೋ ಟ್ರಾಫಿಕ್ ಇರುತ್ತೆ, ಅಂದರೆ ಗ್ರೀನ್ ಕಾರ್ಡರ್ ಇರುತ್ತೆ, ಗ್ರೀನ್ ಸಿಗ್ನಲ್ ಇರುತ್ತೆ, ಹೋಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ ಗಾಡಿಗಳು, ಯಾವುದೂ ನಿಲ್ಲಂಗಿಲ್ಲ. 14 ಕಿಲೋಮೀಟರ್ ರೀಚ್ ಆಗೋದಕ್ಕೆ ಕೆಲವೇ ಕ್ಷಣಗಳಲ್ಲಿ ಪಟಿಯಾಲ ಹೌಸ್ ಕೋರ್ಟ್ಗೆ ರಾಣನನ್ನ ಕರೆತರಲಾಗುತ್ತೆ. ಕೋರ್ಟ್ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. 14 ಕಿಲೋಮೀಟರ್ ಗ್ರೀನ್ ಕಾರ್ಡರ್ ನಿರ್ಮಾಣವನ್ನು ಮಾಡಿಕೊಳ್ಳಲಾಗಿದೆ. 10 ರಿಂದ 15 ನಿಮಿಷದಲ್ಲಿ ತಲುಪಲಿರುವಂಥ ಮೋಸ್ಟ್ ವಾಂಟೆಡ್ ಉಗ್ರ ರಾಣ. ಮೋಸ್ಟ್ ವಾಂಟೆಡ್ ಉಗ್ರ ರಾಣ. ನೋಡಿ, ಅಲ್ಲಿ ಐಡೆಂಟಿಫಿಕೇಶನ್ ಪೀರಿಯಡ್ ಮುಗಿಯೋವರೆಗೂ ಕೂಡ ಆತನ ಮುಖ ಎಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಹಳೆಯ ಫೋಟೋವನ್ನು ನೋಡಬಹುದು. ಈಗ ಆತ ಹೇಗಿದ್ದಾನೆ ಅನ್ನೋದು ಫೋಟೋ ಗೊತ್ತಾಗಬೇಕು ಅಂತಂದರೆ ಐಡೆಂಟಿಫಿಕೇಶನ್ ಪೀರಿಯಡ್ ಕಂಪ್ಲೀಟ್ ಆಗಬೇಕು. ಸೊ ಈಗ ಆತ NIA ವಶಕ್ಕೆ ಪಡೆದುಕೊಂಡಿರುವ ಬಗ್ಗೆ ಫೋಟೋವನ್ನು ಕೊಟ್ಟಿದ್ದಾರೆ. ಅದು ಬ್ಯಾಕ್ ಸೈಡಿಂದ ತೆಗೆದಿರುವಂಥ ಫೋಟೋ. ಅಫಿಷಿಯಲಿ ರಿಲೀಸ್ ಆಗುತ್ತೆ ಅದು ಐಡೆಂಟಿಫಿಕೇಶನ್ ಪೀರಿಯಡ್ ಆದ ಬಳಿಕ. ನೋಡಿ, ಸ್ಪೆಷಲ್ NIA ಜಡ್ಜ್ ಚಂದರ್ಜಿತ್ ಸಿಂಗ್ ಕೋರ್ಟ್ಗೆ ಆಗಮಿಸಿದ್ದಾರೆ. NIA ಜಡ್ಜ್ ಚಂದರ್ಜಿತ್ ಸಿಂಗ್ ಕೋರ್ಟ್ಗೆ ಆಗಮಿಸಿದ್ದಾರೆ. ಮತ್ತೊಂದು ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಆಗಮಿಸಿದ್ದಾರೆ. ಅವರ ಜೊತೆಯಲ್ಲಿ ಒಬ್ಬರು ವಕೀಲರನ್ನು ಕೂಡ ನೇಮಕ ಮಾಡಿದೆ. ಅವರು ಕೂಡ ಕೋರ್ಟಿಗೆ ಆಗಮಿಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಡೆಲ್ಲಿ ಲೀಗಲ್ ಸರ್ವಿಸಿಂದ ಅವರನ್ನು ಅಪಾಯಿಂಟ್ ಮಾಡಿರೋದು ಅಂತ ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಈಗ ಟೆರರ್ ಅಟ್ಯಾಕ್ ಕಾನ್ಸ್ಪಿರಸಿ ಕೇಸ್ಗೆ ಸಂಬಂಧಪಟ್ಟಂತೆ ಸೀನಿಯರ್ ಅಡ್ವೊಕೇಟ್ ದಯಾನ್ ಕೃಷ್ಣನ್, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಡ್ವೊಕೇಟ್ ನರೇಂದರ್ ಮಾನ್ ಪಟಿಯಾಲ ಹೌಸ್ ಕೋರ್ಟ್ನಲ್ಲಿ ಇದ್ದಾರೆ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತಹವೀರ್ ರಾಣನನ್ನು ಪಟಿಯಾಲ ಹೌಸ್ ಕೋರ್ಟ್ಗೆ ಕರೆತರಲಾಗುತ್ತೆ. ಇನ್ನು ಅಮೆರಿಕದಲ್ಲಿದ್ದ ತಹವೂರ್ ರಾಣನನ್ನ NIA ಅಧಿಕಾರಿಗಳು ಭಾರತಕ್ಕೆ ಎಳೆದು ತಂದಿದ್ದಾರೆ. ಉಗ್ರ ರಾಣನಿಗೆ ಬಿಗಿ ಭದ್ರತೆ ನೀಡಲಾಗಿದ್ದು ವಿಚಾರಣೆ ತೀವ್ರವಾಗುತ್ತೆ. ಆದರೆ ನೂರಾರು ಜನರ ಸಾವಿಗೆ ಕಾರಣನಾದ ಖತರ್ನಾಕ್ ಉಗ್ರನಿಗೆ ಮರಣ ದಂಡನೆ ವಿಧಿಸಬೇಕು ಅನ್ನುವ ಆಕ್ರೋಶ ಭುಗಿಲೆದ್ದಿದೆ. ಮುಂಬೈನಲ್ಲಿ ದಾಳಿ ನಡೆಸಿ ಅಮೆರಿಕದಲ್ಲಿ ಅಡಗಿದ್ದ ತಹವೂರ್ ರಾಣನನ್ನ 17 ವರ್ಷಗಳ ಹೋರಾಟದ ಬಳಿಕ ಎಳೆದು ತರಲಾಗಿದೆ.